ಮೇಡಮ್, ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವರ್ಸಸ್ BJP ಜಿದ್ದಾಜಿದ್ದಿ ಜೋರಾಗ್ತಾ ಇದೆ. ಪ್ರಚಾರದ ಕಾವು ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ನಾವು ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಹೋಗಿ ವೋಟ್ ಕೇಳ್ತಾ ಇದ್ದೀವಿ. ನಾವು ನನ್ನ ತಮ್ಮನ ಪರವಾಗಿ ಪ್ರತಿಯೊಬ್ಬರು ಮನೇಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಮಗೆ ಮನೆ ಕರೆದು ನೀರು ಕೊಡೋದಾಗಲಿ, ಕಾಫಿ ಕೊಡೋದಾಗಲಿ, ನಮಗೆ ಅರಿಶಿನ ಕುಂಕುಮ ಕೊಡೋದಾಗಲಿ, ಅವ್ರು ಭರವಸೆನೇ ಕೊಡ್ತಾ ಇದ್ದಾರೆ. ನಿಮ್ಮ ತಮ್ಮಂಗೆ ಓಟು, ಈ ಸಲ BJPಗೆ ಓಟು ಅಮ್ಮ, ನಮ್ಮ BJPಯಲ್ಲೇ ನಾವು ಗೆಲ್ಲಿಸಿ ತೋರಿಸ್ತೀವಿ ಅಂತ ಪ್ರತಿಯೊಂದು ಮನೆಯಲ್ಲಿ ಕೂಡ ನಮಗೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್. ನಮಗೆಲ್ಲರೂ ನಮಗೆ ಸಂತೋಷ ಆಗ್ತಿದೆ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗೆ ತುಂಬ ಮೂಡ್ತಾ ಇದೆ. 30 ವರ್ಷದಿಂದ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಈಗ ಈ ಸರಿ ಉಪಚುನಾವಣೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಿಮಗೆ? ಖಂಡಿತ ಸರ್, ಖಂಡಿತ ಬದಲಾವಣೆ ಆಗುತ್ತೆ. ಜನ ತುಂಬ ಚೇಂಜ್ ಕೇಳ್ತಾ ಇದ್ದಾರೆ. ಯುವಕನ ಸೇವೆ ಬೇಕು ಅಂತ ಕೇಳ್ತಿದ್ದಾರೆ. ಎಲ್ಲರಿಗೂ ನಾನು ಈ ಮುಖಾಂತರ ಬೇಡ್ಕೊಳ್ತಿದ್ದೀನಿ. ಮನೆಗೂ ನಾವು ತೆರಳಿ ಪ್ರಚಾರ ಮಾಡ್ತಾಯಿದ್ದೀವಿ. ನಿಮ್ಮ ಮನೆ ಮಗ ಶ್ರೀನಿವಾಸ್, ನಿಮ್ಮ ಮನೆ ಮಗನ ಸೇವಕನಾಗಿ ಮಾಡಲು ಅವಕಾಶ ಮಾಡಿಕೊಡ್ರಿ, ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ತೀನಿ ಸರ್. ಮೇಡಮ್, ಶ್ರೀನಿವಾಸ್ ದಾಸಕರಿಯಪ್ಪನವರು ಪ್ರತಿದಿನ ಜನರ ಜೊತೆ ಬೆರೀತಾ ಇರ್ತಾರೆ. ಅವರು ಜನಸೇವೆ ಮಾಡಬೇಕು ಅಂತ ಅವ್ರಿಗೇನು ಪ್ರೇರಣೆ, ಏನು ನೀವು ಬಾಲ್ಯದಿಂದ ನೋಡಿದಾಗೆ? ಸರ್, ನನ್ನ ತಂದೆಯೇ ಪ್ರೇರಣೆ, ನಮ್ಮಪ್ಪನೇ ಆದರ್ಶ ಅವನಿಗೆ. ಪ್ರತಿಯೊಂದು ನಮ್ಮ ತಂದೆ ಕೂಡ ಅದೇ ಒಳ್ಳೆ ದಾರಿಯಲ್ಲೇ ನಡ್ಕೊಂಬಂದಿದ್ದಾರೆ. ಅವನಿಗೂ ಕೂಡ ಅದೇ ಆದರ್ಶ ಸರ್. ನಾವು ಜನಸೇವೆ ಮಾಡೋದೇ ಒಂದು ಆದರ್ಶ. ಜನನ ಸ್ಪಂದಿಸಬೇಕು, ಜನರಿಗೆ ಸಹಾಯ ಮಾಡಬೇಕು, ಅದೇ ಅವನಿಗೆ ಆಸೆ ಸರ್.